ಪ್ರಕರಣದಲ್ಲಿ ಏನೇನಾಯಿತು? ಸಾಕ್ಷಿದಾರ ಪೊಲೀಸರ ಸರ್ಪಗಾವಲಿನಲ್ಲಿ ಧರ್ಮಸ್ಥಳದ ಹೆಣಹೂತ ಜಾಗಕ್ಕೆ ಬಂದಿದ್ರು. ಹಾಗಾದ್ರೆ ಎಸ್ಐಟಿ ಅರ್ಥಾತ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಮಾರ್ಕ್ ಮಾಡಿದ ಶವಗಳ ಹೂತಿಟ್ಟ ಜಾಗ ಎಷ್ಟು ಗೊತ್ತಾ? ಧರ್ಮಸ್ಥಳ ಫೈಲ್ಸ್ 20 ಶವಗಳನ್ನು ಹೂತಿಟ್ಟ ಪ್ರಕರಣ. ಧರ್ಮಸ್ಥಳದಲ್ಲಿ ಹೆಣಗಳನ್ನು ಹೂತಿಟ್ಟ ಜಾಗದಲ್ಲಿ ತೀವ್ರ ಶೋಧ. ನೇತ್ರಾವತಿ ಕಾಡಿನಲ್ಲಿ ಶೋಧ ಕೈಗೊಂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ದೂರುದಾರ ತೋರಿಸುತ್ತಿರುವ ಜಾಗದಲ್ಲಿ ಸ್ಥಳ ಮಹಜರಾಗಿದೆ. ಹೆಣ ಹೂತಿಟ್ಟಿರುವ ಜಾಗಗಳನ್ನು ಗುರುತಿಸಿ ನಾಕಾಬಂದಿ. ಯಾರು ಹೋಗೋ ಹಾಗಿಲ್ಲ. 20 ಶವಗಳನ್ನು ಹೂತಿಟ್ಟಿರುವ ಜಾಗಗಳನ್ನು ಈಗಾಗಲೇ ಗುರುತು ಮಾಡಿ ನಾಕಾಬಂದಿ ಹಾಕಲಾಗಿದೆ. ಆ ಜಾಗಗಳಿಗೆ ಪ್ರವೇಶ ಮಾಡದಂತೆ ನಿರ್ಬಂಧ ವಿಧಿಸಿರುವ ಎಸ್ಐಟಿ, ಕಂದಾಯ ಇಲಾಖೆ, ಅರಣ್ಯ ಇಲಾಖೆ, ವಿಧಿ ವಿಜ್ಞಾನ ಅಧಿಕಾರಿಗಳು, ಪೊಲೀಸರ ವಿಶೇಷ ತಂಡಗಳೊಂದಿಗೆ ಆ ಜಾಗಗಳ ಮಾರ್ಕಿಂಗ್ ಕಾರ್ಯ ನಡೆದಿದೆ. ಇವತ್ತು ಸಂಜೆಯವರೆಗೂ ಕೂಡ ಮಾರ್ಕಿಂಗ್ ಮಾಡಲಿದ್ದಾರೆ ಎಸ್ಐಟಿಯ ಅಧಿಕಾರಿಗಳು. ದೂರುದಾರ ಆತನ ವಕೀಲರ ಸಮ್ಮುಖದಲ್ಲೇ ಮಾರ್ಕಿಂಗ್. ಧರ್ಮಸ್ಥಳ ಫೈಲ್ಸ್ ಹೆಣಹೂತ ಪ್ರಕರಣದ ಅತ್ಯಂತ ಮಹತ್ವದ ಕಾರ್ಯ ಇವತ್ತು ನಡೆದಿದೆ. ಹೆಣಹೂತ ಪ್ರಕರಣದ ಅತ್ಯಂತ ಮಹತ್ವದ ಕಾರ್ಯ ಇವತ್ತು ನಡೆದಿರುವಂತಹದ್ದು. ಸಾಕ್ಷಿದಾರ ನ್ಯಾಯಾಲಯಕ್ಕೆ ಹಾಜರಾಗಿ ಗೌರವಾನ್ವಿತ ನ್ಯಾಯಾಧೀಶರ ಮುಂದೆ ಎಲ್ಲವನ್ನೂ ಹೇಳಿಕೆಯ ಮುಖಾಂತರವಾಗಿ ದಾಖಲು ಮಾಡಿದ್ದ. ಅದಾದ ನಂತರ ಸರ್ಕಾರ ಎಸ್ಐಟಿ ರಚನೆ ಮಾಡಿತು. ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳದ ಅಥವಾ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ಒಂದು ಪೊಲೀಸ್ ಹೆಡ್ ಕ್ವಾರ್ಟರ್, ಆ ಕ್ವಾರ್ಟರ್ಸ್ ಅನ್ನೇ ಎಸ್ಐಟಿ ಕಚೇರಿಯನ್ನಾಗಿ ಮಾರ್ಪಡಿಸಿದ್ರು. ಸಕ್ರಿಯ ಕಾರ್ಯಗಳನ್ನು ಅಲ್ಲಿಂದಲೇ ಶುರು ಮಾಡ್ಕೊಂಡ್ರು. ಅದಾದ ನಂತರ ಇವತ್ತು ಎಸ್ಐಟಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ದೂರುದಾರನನ್ನು ಕರ್ಕೊಂಡು ಹೋಗಿದ್ದಾರೆ. ಸೀನ್ ಆಫ್ ಕ್ರೈಮ್, ಸ್ಥಳ ಮಹಜರಾಗಲೇಬೇಕು. ಒಂದು ಪ್ರಕರಣದಲ್ಲಿ ಇಂತಿಂತಹ ಜಾಗದಲ್ಲಿ ಹೆಣ ಹೂತಿದ್ದೀನಿ ಅಂತ ಹೇಳಿ ಸಾಕ್ಷಿದಾರ ಹೇಳಿಕೆ ಕೊಟ್ಟ ನಂತರ ಹೂತಿಟ್ಟ ಜಾಗವನ್ನು ಮಹಜರ್ ಮಾಡಬೇಕಾಗುತ್ತೆ. ಹೂತಿಟ್ಟ ಜಾಗಕ್ಕೆ ಸಾಕ್ಷಿದಾರನನ್ನ ಕರ್ಕೊಂಡು ಹೋಗಬೇಕಾಗಿ ಬರುತ್ತೆ. ಕಾನೂನಿದು, ಮಾಡಲೇಬೇಕಿದು. ಯಾರೋ ಹೇಳಿದ್ರು ಹೆಣ ಹೂತಿಟ್ಟಿದ್ದೀನಿ ಅಂತ ಗುದ್ಲಿ ಸಬ್ಬಾಲ್ ತಗೊಂಡೋಗಿ ಪಿಕ್ಕಾಸ್ ಹಾಕಿ ಅಗಿಯೋದಲ್ಲ. ಅದರ ಮುಂಚಿತವಾಗಿ ಬಿಫೋರ್ ದ್ಯಾಟ್ ಸ್ಥಳ ಮಹಜರು, ಸೀನ್ ಆಫ್ ಕ್ರೈಮ್ ಆಗುತ್ತೆ. ಪಂಚನಾಮೆ ಮಾಡ್ತಾರೆ. ಯಾವ್ಯಾವ ಜಾಗದಲ್ಲಿ ನೀನು ತಿರುಗಾಡಿದೀಯಾ, ಈ ಜಾಗದಲ್ಲಿ ಹೆಣ ಹೂತು ಹಾಕಿದ್ದೀನಿ ಅಂತ ನೀನು ಹೇಳಿಕೆ ಕೊಟ್ಟಿದೀಯಲ್ಲ, ಆ ಜಾಗ ಇದೇನಾ, ಇದನ್ನ ಮಾರ್ಕ್ ಮಾಡಬಹುದಾ, ಈ ಜಾಗನ ಮಾರ್ಕ್ ಮಾಡಬಹುದಾ, ಎಲ್ಲವನ್ನು ಕೂಡ ಕೇಳಲಾಗುತ್ತೆ. ಇವತ್ತು ನಡೆದಿರೋ ಮಹತ್ವದ ಕಾರ್ಯ ಅದು. ಸ್ಥಳ ಮಹಜರಾಗಿದೆ. ಇನ್ನು ಆ ಜಾಗಕ್ಕೆ ಪಬ್ಲಿಕ್ ಹೋಗಬಹುದಾ ಅಂತೇಳಿ ಸಾಕಷ್ಟು ಪ್ರಶ್ನೆಗಳಿದ್ದಿರಬಹುದು. ಮಾಧ್ಯಮದವರಿಗೆ ಅವಕಾಶ ಇತ್ತು, ಅದು ಕೂಡ ಪ್ರತ್ಯೇಕವಾಗಿ ಅವರಿಗೆ ಅಲ್ಲಿ ಹೋಗೋದಕ್ಕೆ ಅವಕಾಶ ಕೊಡಲಾಗಿತ್ತು. ಒಂದಿಷ್ಟು ಜನರಿಗೆ ಎಸ್ಐಟಿ ಅಧಿಕಾರಿಗಳಿದ್ರು, ಫಾರೆನ್ಸಿಕ್ ಎಕ್ಸ್ಪರ್ಟ್ಗಳಿದ್ರು, ವಿಧಿವಿಜ್ಞಾನ ಅರಣ್ಯ ಇಲಾಖೆ, ಒಂದಷ್ಟು ಅಧಿಕಾರಿಗಳು ಪ್ರತ್ಯೇಕ ಇಲಾಖೆಯ. ಸೊ ಸಾಕ್ಷಿದಾರನನ್ನು ಅತ್ಯಂತ ಸುರಕ್ಷಿತವಾಗಿ ಅತ್ಯಂತ ಭದ್ರತೆಯಿಂದ ಕರೆತರಲಾಯಿತು. ಸಾಕ್ಷಿದಾರನನ್ನ ಸ್ಥಳಕ್ಕೆ. ಮುಸುಕು ದಾರಿಯಾಗಿ ಬಂದಿದ್ದ ಸಾಕ್ಷಿದಾರ ಒಂದೆರಡಲ್ಲ, ನನಗನ್ಸುತ್ತೆ ಈ ಪ್ರಕರಣದ ಅತ್ಯಂತ ಮರ್ಮ ಭಾಗಕ್ಕೆ ಎಸ್ಐಟಿ ಅವರು ತಲುಪಿದ್ದಾರೆ ಅಂತ. ಒಂದೆರಡು ಹೆಣ ಹೂತಿರೋ ಜಾಗವನ್ನೆಲ್ಲ ಮಾರ್ಕ್ ಮಾಡಿರೋದು. ಸಾಕ್ಷಿದಾರ ಅನೇಕ ಹೆಣಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿ ಹಲವಾರು ಭಾಗಶಃ ಅಂತೇನೆ ಪದ ಪ್ರಯೋಗ ಮಾಡಿದ್ನೇ ಹೊರತಾಗಿ ಒಂದು ಸಂಖ್ಯೆ ಹೇಳಿರಲಿಲ್ಲ, ಒಂದು ನಂಬರ್ ಹೇಳಿರಲಿಲ್ಲ ಆತ. ಇವತ್ತು ಎಸ್ಐಟಿಯ ಸ್ಥಳ ಮಹಜರ್ನಲ್ಲಿ 20 ಹೆಣ ಹೂತಿರುವ ಜಾಗವನ್ನು ಮಾರ್ಕ್ ಮಾಡಲಾಗಿದೆ. ಆಲೋಚನೆ ಮಾಡಿ, 20 ಆತನ ಪ್ರಜ್ಞೆಯ ಒಳಗಿರುವಂತಹ ನೆನಪುಗಳ ಆಧಾರದಲ್ಲಿ ಆತ ಹೇಳಿರೋ ಜಾಗಗಳನ್ನೆಲ್ಲ ಮಾರ್ಕ್ ಮಾಡಲಾಗಿದೆ. ಇವತ್ತು ಮತ್ತೆ ಯೋಚನೆ ಮಾಡ್ತಾನಾತ, ನಾನು 12 ವರ್ಷದ ಹಿಂದೆ ಇಂತಿಂತಹ ಜಾಗದಲ್ಲಿ ಹೂತಿಟ್ಟಿದ್ನಲ್ಲ, ಮಸ್ತಿಷ್ಕಕ್ಕೆ ಕೆಲಸ ಕೊಡಬೇಕು. ಯಾವ್ಯಾವ ಜಾಗದಲ್ಲಿ ಹೂತಿಟ್ಟೆ ಅಂತ ಆತ ಯೋಚನೆ ಮಾಡಿ ಅದರ ಆಧಾರದಲ್ಲಿ ಏನಾದರೂ ಎಸ್ಐಟಿಯ ಮುಂದೆ ಒಪ್ಕೊಂಡ್ರೆ ಅದನ್ನು ಕೂಡ ಮಾರ್ಕ್ ಮಾಡ್ತಾರೆ. ಎಸ್, ಈ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ಶರತ್ ಈಗ ಫೋನ್ ಸಂಪರ್ಕದಲ್ಲಿ. ಶರತ್, ಈ ಹೆಣಹೂತ ಪ್ರಕರಣ ಒಂದು ಹಂತಕ್ಕೆ ತಲುಪ್ತೋ ಏನೋ ಅಂತ ಅನಿಸ್ತಾ ಇದೆ. ಕಾರಣ ಒಂದೆರಡು
ಶವಗಳನ್ನೆಲ್ಲ ಇವತ್ತು ಮಾರ್ಕ್ ಮಾಡಿರೋದು. ಸ್ಥಳ ಮಹಜರು ಕಾರ್ಯ ನಡೆದಿದೆ. 20 ಹೆಣಗಳ ಹೂತಿಟ್ಟ ಜಾಗವನ್ನ ಮಾರ್ಕ್ ಮಾಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ಶರತ್? ಸಾಹಿಲ್, ಈ ಒಂದು ಪ್ರಕರಣದಲ್ಲಿ ಇದುವರೆಗೂ ಕೂಡ ತುಂಬಾ ಸಾರ್ವಜನಿಕವಾಗಿ ತುಂಬಾ ಚರ್ಚಿತ ಒಂದು ಪ್ರಕರಣ ಇದು. ಈ ಪ್ರಕರಣದಲ್ಲಿ ಪೊಲೀಸರು ಸರಿಯಾದ ತನಿಖೆ ಮಾಡ್ತಾರಾ ಇಲ್ವಾ, ತುಂಬಾ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿಗಳು ಇದರ ಹಿಂದೆ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಜೊತೆಗೆ ಏನು ಒಂದು ವಿಶೇಷ ತನಿಖಾ ತಂಡ ಸರ್ಕಾರ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡ್ತು ಡಾಕ್ಟರ್ ಪ್ರಣಬ್ ಮೊಹಾಂತಿ ಅವರ ನೇತೃತ್ವದಲ್ಲಿ. ಅವರ ಒಂದು ಕಾರ್ಯಕ್ಷಮತೆಯ ಬಗ್ಗೆಯೂ ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಯಿತು. ಇವರಾದ್ರೂ ಸತ್ಯವನ್ನ ಆಚೆ ತರ್ತಾರಾ ಅಥವಾ ದೂರುದಾರ ನೀಡಿದ ಒಂದು ಹೇಳಿಕೆಯನ್ನ ಸತ್ಯಾನ್ವೇಷಣೆಗೆ ಅದನ್ನ ಪ್ರೇರಣೆಯನ್ನ ತಗೊಂಡು ಮುಂದೆ ತನಿಖೆಯನ್ನ ಮಾಡ್ತಾರ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕೇಳಿ ಬಂದಿತ್ತು. ಅದಕ್ಕೆ ತಕ್ಕ ಉತ್ತರವನ್ನ ಈಗ ಏನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನೀಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದ್ರೆ ಏನು ಹಲವು ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇದ್ದಂತಹ ವಿಚಾರ ಏನು ಅಂತಂದ್ರೆ SIT ಅಧಿಕಾರಿಗಳು ನೂರಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಕ್ರಾಸ್ ಎಕ್ಸಾಮಿನ್ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಏನು ದೂರುದಾರ ಭೀಮಾ ತುಂಬಾ ತಬ್ಬಿಬ್ಬಾಗಿದ್ದಾನೆ ಅನ್ನುವಂತಹ ರೀತಿಯ ಒಂದು ಮಾಹಿತಿಗಳು ಕೂಡ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಲಾಗಿತ್ತು. ಅದಕ್ಕೆ ಕಾರಣಗಳು ಕೂಡ 108 ಇವೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿತ್ತು. ಆದರೆ ಈಗ ಆತನ ಹೇಳಿಕೆಯನ್ನ ಆಧರಿಸಿ ಒಂದು ಮ್ಯಾಜಿಸ್ಟ್ರೇಟ್ ಮುಂದೆ ನೀಡಿದಂತಹ 164 ಸ್ಟೇಟ್ಮೆಂಟ್ ಏನಿರಬಹುದು, ಅದಾದ ನಂತರದಲ್ಲಿ SIT ಅಧಿಕಾರಿಗಳಿಗೆ ಸ್ವಇಚ್ಛಾ ಹೇಳಿಕೆಯನ್ನ ನೀಡಿದ್ದ ಭಾನುವಾರ ಮತ್ತೆ ಇವತ್ತು ಕೂಡ ಸ್ವಲ್ಪ ಹೊತ್ತು ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಮಾಹಿತಿಗಳನ್ನ ನೀಡಲಾಗಿತ್ತು. ಅಂದ್ರೆ ಒಂದು ಸ್ಥಳ ಮಹಜರಿಗೆ ಹೋಗುವ ಮುನ್ನ. ಸೊ ಅದಾದ ನಂತರದಲ್ಲಿ ಈಗ ಸ್ಥಳ ಮಹಜರ್ ಮಾಡಲಾಗ್ತಾ ಇದೆ. ಮೊದಲಿಗೆ ಏನು ಮ್ಯಾಜಿಸ್ಟ್ರೇಟ್ ಮುಂದೆ ಹೋದಾಗ ತಲೆಬುರುಡೆಯೊಂದನ್ನ ತೋರಿಸಿದ್ರು ದೂರುದಾರರು, ಅದರ ಮಹಜರ್ ಮೊದಲಿಗೆ ಆಯ್ತು. ಅದಾದ ನಂತರದಲ್ಲಿ ನಿನಗೆ ಬೇಗ ನೆನಪಿಗೆ ಬರುವಂತಹ ಜಾಗಗಳನ್ನ ತೋರಿಸುವಂತ ಅಂದಾಗ ದೂರುದಾರರು ಸುಮಾರು 20ಕ್ಕೂ ಹೆಚ್ಚು ಜಾಗಗಳನ್ನ ಈಗಾಗಲೇ ತೋರಿಸಿದ್ದಾರೆ. SIT ಅಧಿಕಾರಿಗಳು, ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಸೇರಿದಂತೆ ಹಲವು ಪೊಲೀಸ್ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಜೊತೆಗೆ ಅದನ್ನ ಇಡೀ ಒಂದು ಆ ಪ್ರದೇಶವನ್ನ ಕಾರ್ಡನ್ಡ್ ಆಫ್, ಅಂದ್ರೆ ಅಲ್ಲಿ ಒಂದು ಏನೋ ಇದು ಕ್ರೈಮ್ ಸೀನ್ ಆಫ್ ಕ್ರೈಮ್ ಅಂತ ಅದನ್ನ ಕನ್ಸಿಡರ್ ಮಾಡಲಾಗುತ್ತೆ. ಅದಾದ ನಂತರದಲ್ಲಿ ಸಾಕ್ಷಿನಾಶ ಆಗಿರುವ ಒಂದು ಜಾಗವೂ ಕೂಡ ಅದೇ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಅದೆಲ್ಲವನ್ನು ಕೂಡ ಮಾರ್ಕ್ ಮಾಡಲಾಗಿದೆ. ಈಗಾಗಲೇ ಒಂದು ಹೂತಿರುವ ಶವವನ್ನ ಮೇಲೆತ್ತುವ ಒಂದು ಕಾರ್ಯಕ್ಕೆ ಈಗಾಗಲೇ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಕೂಡ ಸಿಕ್ಕಿದೆ SIT ತಂಡಕ್ಕೆ. ಅಂದ್ರೆ SIT ತನಿಖೆ ಆರಂಭವಾಗಿ ಕೇವಲ ದಿನಗಳು ಕಳೆಯೋದ್ರೊಳಗಡೆ ಈ ಒಂದು ಪ್ರಕರಣದ ಅತ್ಯಂತ ಗಂಭೀರ ಒಂದು ಘಟ್ಟ ಏನಿದೆ, ಅಂದ್ರೆ ಈ ಪ್ರಕರಣದಲ್ಲಿ ದೂರುದಾರ ಮಾತುಗಳು ಸುಳ್ಳಾಗಿರಬಹುದು, ಇನ್ನೊಬ್ಬರ ಮಾತು ಸುಳ್ಳಾಗಿರಬಹುದು, ಆದ್ರೆ ಈ ಒಂದು ಪ್ರಕರಣದಲ್ಲಿ ಮೃತದೇಹಗಳೇ ಮಾತನಾಡುತ್ತವೆ ಅನ್ನುವಂತಹ ಮಾತನ್ನ ಹಿರಿಯ ಅಧಿಕಾರಿಗಳು ಏನು ಫ್ರೀಡಂ ಟಿವಿಗೆ ಆಪ್ತವಾಗಿ ಮಾತನಾಡ್ಕೊಳ್ತಾ ಹೇಳಿದ್ರು. ಅದೇ ರೀತಿಯಲ್ಲಿ ಈಗ ಶವಗಳು ಮಾತನಾಡುವ ಒಂದು ಹಂತಕ್ಕೆ ಬಂದು ತಲುಪಿದೆ. ಈ ಸ್ಥಳ ಮಹಜರು ಮತ್ತೆ ಮಾರ್ಕಿಂಗ್ ನಂತರದಲ್ಲಿ ಏನೋ ಒಂದು FSL ಡಿಪಾರ್ಟ್ಮೆಂಟಿನ ಒಂದು ಅಧಿಕಾರಿ ವರ್ಗ ಏನಿದೆ, ಅಂದ್ರೆ ಸೈಂಟಿಫಿಕ್ ಒಂದು ಡೈರೆಕ್ಟರ್ ಇರ್ತಾರೆ, ಅವರ ಕೆಳಗಡೆ ಇರುವಂತಹ ಅಧಿಕಾರಿಗಳು ಮತ್ತೆ ಏನು ಸೀನ್ ಆಫ್ ಕ್ರೈಮ್ ಅಲ್ಲಿನ ಅಧಿಕಾರಿಗಳು ಅದನ್ನ ಒಂದು ಅಗೆಯುವ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಅದನ್ನ ಹಾಗೆ ಅಗೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದರಲ್ಲಿ ಸಿಗುವಂತಹ ಸಣ್ಣ ಬೋನ್ ಪೀಸ್ಗಳು ಕೂಡ ದೊಡ್ಡ ಸಾಕ್ಷಿಗಳಾಗ್ತವೆ. ಮತ್ತೆ ಅದರ ಮೇಲೆ ಏನು ಆ ಹೆಣಗಳ ಮೇಲೆ ಆ ಒಂದು ಏನು ಸ್ಕೆಲಿಟನ್ಗಳ ಮೇಲೆ ಯಾವ್ದಾದ್ರು ರೀತಿಯಾದಂತಹ ಗಾಯಗಳಾಗಿದ್ದಾವ, ಇನ್ನೊಂದಾಗಿದ್ದಾವ, ಎಲ್ಲವನ್ನು ಕೂಡ ನೋಡೋದಕ್ಕಾಗಿ ತಕ್ಷಣದಲ್ಲೇ ಎಲ್ಲವನ್ನು ಎತ್ತುವುದಕ್ಕೆ ಸಾಧ್ಯ ಇಲ್ಲ. ನಿಧಾನವಾಗಿ ಹಂತವಾಗಿ ಈ ಒಂದು ಮಾರ್ಕ್ ಮಾಡಿರುವಂತಹ ಪ್ರದೇಶಗಳಲ್ಲಿ ಏನು ಹೂತಿರುವ ಪ್ರದೇಶಗಳಲ್ಲಿ ಅದನ್ನ ತೆಗೆದು ಶವವನ್ನ ಮೇಲೆ ತೆಗೆಯೋದಕ್ಕೆ ಮುಂದಾಗಲಿದ್ದಾರೆ. ಈ ಒಂದು ಪ್ರಕ್ರಿಯೆ ಇವತ್ತು ಸಂಜೆ ಏನು ಕತ್ತಲಾಗುವವರೆಗೂ ಕೂಡ ಮಾರ್ಕಿಂಗ್ ಮುಂದುವರಿಯುವ ಸಾಧ್ಯತೆ ಇದೆ. ಅದಾದ ನಂತರದಲ್ಲಿ 24 ಗಂಟೆಗಳ ಕಾಲ ಅಲ್ಲಿ ಒಂದು ನಿಗಾ ವಹಿಸಲಾಗತ್ತೆ. ಜೊತೆಗೆ SIT ಅಧಿಕಾರಿಗಳು ಮತ್ತೆ ಲೋಕಲ್ ಪೊಲೀಸ್ ಇರಬಹುದು, ಮತ್ತೆ ಇನ್ನುಳಿದ ಅಧಿಕಾರಿಗಳು ಕೂಡ ಆ ಒಂದು ಪ್ರದೇಶವನ್ನ ಕಟ್ಟುನಿಟ್ಟಿನಿಂದ ನೋಡಿಕೊಳ್ತಾರೆ. ಅದಾದ ನಂತರದಲ್ಲಿ ನಾಳೆ ಬೆಳಿಗ್ಗೆ ಈ ಒಂದು ಏನು ಶೋಧ ಕಾರ್ಯ ಮುಂದುವರಿಯುತ್ತೆ. ಜೊತೆಗೆ ಮೃತದೇಹಗಳನ್ನ ಕೂಡ ಮೇಲೆತ್ತುವ ಕಾರ್ಯ ಮುಂದುವರಿಯುತ್ತೆ. ಸಾಹಿಲ್, ಶರತ್, ಅತಿ ಮುಖ್ಯವಾದ ಒಂದು ಮಾತನ್ನ ಪ್ರಸ್ತಾಪ ಮಾಡಿದ್ರಿ ತಾವು. ಇನ್ನೇನು ಒಂದಷ್ಟು ದಿವಸಗಳಲ್ಲಿ ಶವ ಮಾತಾಡಬಹುದು ಅಂತ ಹೇಳಿ. ಸೊ ಈ ಒಂದು ಮಾರ್ಕಿಂಗ್ ಕಾರ್ಯಾಚರಣೆ ಇವತ್ತು ನಡೆದಿದೆ. ಆದ್ರೆ ಆ ಸ್ಥಳಕ್ಕೆ ಏನಾದ್ರೂ ಭದ್ರತೆ ವ್ಯವಸ್ಥೆಗಳಿರ್ತಾವ ಅಥವಾ ಸಾರ್ವಜನಿಕರು ಹೋಗಿ ಬರಬಹುದಾದಂತಹ ಅನುಕೂಲಗಳಾಗಬಹುದಾ? ನಾಕಾಬಂದಿಗಳನ್ನು ಕೂಡ ಈಗಾಗಲೇ ಹಾಕಲಾಗಿದೆ ಅನ್ನುವಂಥ ಮಾಹಿತಿ ಇದೆ.
ಒಂದು ಸಾಹಿಲ್, ಈ ಒಂದು ಪ್ರಕರಣ ಗಂಭೀರ ಸ್ವರೂಪವಾಗಿದ್ದು ಮತ್ತೆ ಪ್ರಕರಣ ಗಂಭೀರತೆ ಇದೆಯೋ ಇಲ್ಲವೋ, ಈ ಒಂದು ಯಾವುದೇ ಒಂದು ಕ್ರೈಮ್ ಸೀನ್ ಅಂತ ಅಂದ್ರೆ ಅಲ್ಲಿ ಯಾವುದೇ ಒಬ್ಬ ಸಾರ್ವಜನಿಕರಿಗೂ ಮಾಧ್ಯಮಕ್ಕೂ ಅಥವಾ ಒಂದು ಇನ್ವೆಸ್ಟಿಗೇಷನ್ ವ್ಯಾಪ್ತಿಯೊಳಗೆ ಇರದೇ ಇರುವಂತಹ ಯಾವುದೇ ವ್ಯಕ್ತಿಗಳಿಗೂ ಕೂಡ ಪ್ರವೇಶ ಇರೋದಿಲ್ಲ. ಈಗ ನಾವು ಯಾವ್ದಾದ್ರು ಒಂದು ಮನೆಯಲ್ಲಿ ಒಂದು ಕೊಲೆ ಆಗಿದೆಯೋ ಇನ್ನೇನೋ ಆಗಿದೆ ಅಂತ ಅಂದ್ರೆ ಅದನ್ನ ಹೇಗೆ ಕಾರ್ಡನ್ ಆಫ್ ಮಾಡ್ತಾರೋ ಈ ಒಂದು ಸೀನ್ ಆಫ್ ಕ್ರೈಮ್ ಅನ್ನು ಕೂಡ ಅದೇ ರೀತಿಯಲ್ಲಿ ಕಾರ್ಡನ್ ಆಫ್ ಮಾಡ್ತಾರೆ. ಮತ್ತೆ 24 ಗಂಟೆಗಳ ಕೂಡ ಕಣ್ಗಾವಲಿನಲ್ಲಿ ಅದನ್ನ ಕಾಯಲಾಗತ್ತೆ. ಅಲ್ಲಿಗೆ ಯಾವ ಸಾರ್ವಜನಿಕ ವ್ಯಕ್ತಿ ಆಗಲಿ ಅಥವಾ ಇನ್ಯಾವುದೇ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿ ಆಗಲಿ ಯಾರು ಕೂಡ ಅಲ್ಲಿಗೆ ಪ್ರವೇಶನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನ SIT ಆ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೆ. ಜೊತೆಗೆ ಲೋಕಲ್ ಕೂಡ ಹೆಚ್ಚಿನ ಒಂದು ಭದ್ರತೆಯನ್ನು ಒದಗಿಸೋದಕ್ಕೆ ಬಳಸಿಕೊಳ್ಳಲಾಗತ್ತೆ. ಆದ್ರೆ SIT ಅಧಿಕಾರಿಗಳೇ ಈ ಒಂದು ಜಾಗದ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ತೆಗೆದುಕೊಳ್ತಾರೆ. ಸಾಹಿಲ್, ಥ್ಯಾಂಕ್ ಯು ಶರತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಎಸ್, ಇವತ್ತೇನು ನಡೆದಿದೆ, ಇವತ್ತಿನ SITಯ ಇಂಚಿಂಚು ಕಾರ್ಯಾಚರಣೆಯನ್ನು ಅತ್ಯಂತ ಸವಿಸ್ತಾರವಾಗಿ ವಿವರಿಸ್ತಾ ಇದ್ರು ನಮ್ಮ ಪ್ರತಿನಿಧಿ. ಜೊತೆಗೆ ಯಾವುದೇ ಖಾಸಗಿ ವ್ಯಕ್ತಿ ಅಥವಾ ಯಾವುದೇ ಪ್ರಭಾವಿಶಾಲಿ ವ್ಯಕ್ತಿಗೂ ಕೂಡ ಅಲ್ಲಿ ಎಂಟ್ರಿ ಇರೋದಿಲ್ಲ. ಅದನ್ನು ಅತ್ಯಂತ ಸುರಕ್ಷಿತವಾಗಿ ಕಾವಲು ಕಾಯ್ತಾ ಇರ್ತಾರೆ ಒಂದಷ್ಟು ಅಧಿಕಾರಿಗಳು. ಸೊ ಹಾಗಾಗಿ ಈ ಒಂದು ಮಹತ್ವದ ಸಾಕ್ಷಿಯನ್ನ ಸಂರಕ್ಷಣೆ ಮಾಡುವಂತಹ ಆಧಾರದಲ್ಲಿ ಅವೆಲ್ಲವಕ್ಕೂ ಕೂಡ ಅದರದೇ ಆದಂಥ ರೀತಿ ರಿವಾಜುಗಳ ಆಧಾರದಲ್ಲಿ ಕಾಯಲಾಗ್ತಾ ಇರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.